ಮಹಾತ್ಮ ತಂದೆ ರಾಮಚಂದ್ರ ಜಯರಾಜಪ್ಪ ಕಾಪಾಡಪ್ಪ ಮಸ್ತಿ ಬಾಸ್ 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 ಎಲ್ರು ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಏರ್ಸ್ಕೊಂಡ್ರೆ ನೀವು ನಿಮ್ಮ ಹೆಸರಿಗೆ ಏರ್ಸ್ಕೊಂಡಿದ್ದೀರಾ? ಇನ್ನು ಒಂದು ಸೀನು ಡೈರೆಕ್ಟ್ ಮಾಡಿಲ್ಲ ನೀವು, ಆಗ್ಲೇ ನಿರ್ಧಾರ ಅಂತ ಬೋರ್ಡ್ ಹಾಕೊಂಡಿದ್ದೀರಾ. ಬಾಸ್ ಇದೇನ್ ಬಾಸ್, ಬೆಂಗಳೂರಲ್ಲೋ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ನೇತಾಡ್ತವ್ರೆ. ಏನಿದು ಜೆ ಎ ಆಯ್ತು, ಜೆಡ್ ಆಯ್ತು, ಎ ಟು ಜೆಡ್ ಕೆಂಪೇಗೌಡಲ್ ಆಯ್ತು, ಇದ್ಯಾವುದು ಬಾಸ್ ಜೆ ಜೆ? ಲೇ ಕೋತಿ ಕಣೋ ನೀನು, ಕೋತಿ ಅನಕೊಂಡ ಕಂಡುಬಿಟ್ಟು ನೋಡಲೇ, ಇದು ನಮ್ ಸಿನಿಮಾ ಟೈಟ್ಲ್ ಕಣಲೇ, ಟೈಟ್ಲು. ಏನ ಜೆ ಅಂತ ಟೈಟ್ಲಾ? ಹೌದು. ಫಸ್ಟ್ ಅದ್ರ ಅಲ್ಕಿದಾಕಿ ಬಾಸ್. ಲೇ ಸರಿಯಾಗಿ ನೋಡು, ಹಂಗೆ ನೋಡಿದ್ರೆ ಜೆ, ಕೈಯಲ್ಲಿ ಕಿತ್ತು ಇಟ್ಕೊಂಡು ಲಾಂಗ್. ಇದೇ ಕಣೋ ನನ್ನ ಕ್ರಿಯೇಟಿವಿಟಿ. ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು. ಲೇ ನಾನು ಈ ಸಿನಿಮಾ ಮಾಡದ ಮೇಲೆ ಇಡೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗು ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ, ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರೋ ಅವನು ಆ ರಾಮ್ ಗೋಪಾಲ್ ವರ್ಮಾ. ಅಷ್ಟು ಭಯಂಕರವಾಗಿ ಮಾಡ್ತೀನಿ, ನೋಡ್ತಾ ಇರಲಿ. ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು. ನಡಿ ಹೋಗೋಣ. ಯಾರು 1 2 3 4 5 6 7 ಈ ನಂಬರ್ ಕರೆಕ್ಟ್ ಆಗಿದೆ, ಇವ್ರನ್ನ ಮೀಟ್ ಮಾಡ್ಸಲ್ಲ. ಆಗಲ್ಲ ಬಾಸ್. ಯಾಕೋ? ಅವರು ಹೊರಟೋದ್ರು. ಹೋಗ್ಬಿಟ್ರ ಎಲ್ಲಿಗೆ? ಸಾರಿ ಸಾರಿ, ಹಂಗಾರೆ ಇವ್ರನ್ನ ಮೀಟ್ ಮಾಡ್ಸಲ್ಲ. ಅವ್ರು 90 ಹೊಂಟೋದ್ರು ಬಾಸ್. 90ಗೆ ಹೋಗ್ಬಿಟ್ರ? 90 ಇಸ್ವಿಲ್ ಹೊಂಟೋದ್ರು ಅಂದೆ. 90 ಇಸ್ವಿಲ್ ಹೋಗ್ಬಿಟ್ರ? ಇವ್ರನ್ನ ಮೀಟ್ ಮಾಡ್ಸಲ್ಲ. ಅವ್ರು ಸಿಕ್ಕಾಪಟ್ಟೆ ಪವರ್ಫುಲ್ ಬಾಸ್, ತುಂಬಾ ಕಷ್ಟ ಇದೆ ಅವ್ರ ಹತ್ರ ಹೋಗೋದು. ನಾನು ಇವತ್ತು ಯಾರಾದ್ರೂ ರೌಡಿಗಳನ್ನ ಮೀಟ್ ಮಾಡ್ಲೇಬೇಕಲ್ಲೋ. ಏನೋ ಒಂದು ಐಡಿಯಾ ಮಾಡ. ಹಂಗಂತೀರಾ? ಟೆನ್ಷನ್ ಸತ್ಯ ಅಂತ ಅವನೇ. ಅವನೇ ಅವನ ಯಕ್ಕ ಮಕ್ಕ ಖರಾಬ್ ಬಾಸ್, ಏಕ್ ಮಾರ್ ದೋ ತುಕಡ. ಅಣ್ಣ ಎವಿ ಮೂಡಲ್ಲವ್ರೆ ಬಾಸ್. ಟೆನ್ಷನ್ ಸತ್ಯಣ್ಣನವರೇ ಶುರು ಮಾಡ. ಹಿಂದೆ ಗಲ್ಪ ಕೋಟು ಖಾಲಿ. ಅಣ್ಣ ನಾನ್ ಶುರು ಮಾಡಿ ಅಂತ ಹೇಳಿದ್ದು ಕತೆನ. ಯಾಕ ಮೂಡ್ ಬೇಡವಾ? ಬೇಕಣ್ಣ. ಮೂಡಮ್ಮ ಮೂಡು. ಆಯ್ತಣ್ಣ. ನೋಡಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಕತೆ ಶುರು ಮಾಡಿದ್ರಣ್ಣ? ಇನ್ನೇನು ಹರಿಕತೆನ ಹೇಳ್ತಾ ಇದ್ದೀನಿ. ಬರ್ಕಳಪ್ಪ, ಈ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಒಳ್ಳೆ ಸ್ಟೂಡೆಂಟ್ ಗುರು. ಸವಿ ನೆನಪು, ಸಾವಿರ ನೆನಪು. ನಾನು ಕತೆ ಹೇಳ್ಬೇಕಾದ್ರೆ ರಿಬೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಪುತ್ತ ಹೇಳ್ಬೇಡ. ಆಯ್ತಣ್ಣ. ಗುರು, ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು. ಅಣ್ಣ ಒಂದ್ ಪ್ಲೇಟ್ ಗುಡ್ದ, ಒಂದ್ ಪ್ಲೇಟ್ ತಲೆ ಮಾಂಸ ಹಾಕೋ. ಒಂದು ಹುಡುಗಿ ನನ್ನ ಲೈಫ್ ನ ಚಿಂದಿ ಚಿತ್ರ ಅಂತ ಮಾಡಾಕ್ಬಿಟ್ರು. ಏನೋ ಇದು ಇಂಟ್ರೊಡಕ್ಷನ್ಗೆ 2ನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲ. ಇನ್ನೊಂದು ಕ್ವಾರ್ಟರ್ ಈ ಕತೆನ ಎಲ್ಲೋ ಕೇಳ್ದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗಿದೆಯಲ್ಲೋ. ನೀವ್ ಹೇಳಿ. ಅಲ್ಲೊಂದು ಓ ಗುಲಾಬಿ ಅಂತ ಒಂದು ಪ್ಯಾಟೋ ಸಾಂಗ್ ಹಾಕ್ಬಿಡಣ ಬಾಸ್. ಇದನ್ನ ನಮ್ಮ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೈಲಿ ಹಾಕ್ಬಿಡಣ. ನನ್ನ ಮಗನೇ ಅಣ್ಣ, ಬೇಕು ಅಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ. ನಮ್ಮ ಮಂದಿಯವರ ಅಣಗು ಓಮು ಸಿನಿಮಾನ ಎಷ್ಟು ಸಲ ನೋಡ್ದೆ ಅಂತ ಹೇಳ್ಬಿಡೋಣ. ಕಾಲು ಮುಗಿತೀನಿ ಹೇಳ್ಬಿಡೋಣ. ಎದುರು ಸ್ವದ್ಬಿಡ್ತೀನಿ ನನ್ನ ಮಗನೇ. ಓಂ ಸಿನಿಮಾನ ಆವಾಗಿಂದ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವನಲ್ಲ. ಹೋಣ ನನ್ನ ಮಗನೇ, ಇವನ್ಗೋಸ್ಕರ ನನ್ನ ಲೈಫ್ ಸ್ಟೋರಿ ನಿನ್ಗೆ ಸಿನಿಮಾ ಕಥೆ ತರ ಕಾಣಿಸ್ತಿದ್ಯಾ? ನಾನು ಇವತ್ತು ಟೆನ್ಷನ್ ತಗೊಂಡಿಲ್ಲ. ನನ್ನ ಕತೆ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕು. ಹಾಳಾಗೋಗ್ಲಿ ನನ್ನ ಶಿಶಿರ್ ಕಥೆಗಳು, ಮೆಂಟ್ಲು ಮಾದೇಶ್ ಟ್ರಾಜಿಡಿ ಕಥೆ ಹೇಳೋಣ. ನಂದು ಮದರ್ ಕಮ್ ರೌಡಿಸಂ ಸೆಂಟಿಮೆಂಟ್. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವ. ನಮ್ದು ಬೆಡ್ದೂರು. ಅದ್ರಲ್ಲಿ ನಮ್ಮವ್ವ ನನ್ನ ಕೂಸೆ ಅಂತ ಬೋಬುದಾಗ ಸಾಕಿದ್ಲು. ನಮ್ಮ ಅಪ್ಪಯ್ಯ ತೀರ್ಕೊಂಡ. 3 ಜನ ಎಲ್ಲ ಸೇರ್ಕೊಂಡು ನಮ್ಮ ಅವನ್ ಬಳೆಗಳು ಹಾಕ್ಬಿಟ್ರು. ಮುಂದಕ್ಕೆ ನಾನ್ ಹೇಳ್ತೇನಣ್ಣ. ಅದಾದ್ಮೇಲೆ ನೀನ್ ಸೀಟೆ ಕಡೆಗೆ ಬಂದು ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ. ಬಳೆ ಕೊಡೋಷ್ಟ್ರಲ್ಲಿ ಅಮ್ಮನ್ ನಿನ್ ನೋಡಕ್ ಬಂತು. ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ. ನಿಮ್ಮ ಅವ್ವ ಸತ್ತೋಗ್ಬಿಟ್ಲು. ಇಷ್ಟೇ ತಾನೇ ಅಣ್ಣ? ಕೂದಲ್ ನೋಡ್ದಾಗ್ಲೇ ನನಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ. ಸಿನಿಮಾದವ್ರನ್ನ ಏನ್ರು ಅನ್ಕೊಂಡ್ಬಿಟ್ಟಿದ್ರ ನೀವು? ಅದೇ ಜೋಗಿ ಕಥೆನ ತಿರುಗಿಸಿ ನನಗೆ ಹೇಳ್ತೇನಲ್ಲ.
ಡಬ್ಬ ನನ್ನ ಮಕ್ಳು ಆ ನನ್ನ ಮಕ್ಳಿಗೆ ಏನ್ ಗೊತ್ತು ಬಾಸ್ ನಿಮ್ ಟೇಸ್ಟ್ ಗೋಸ್ಕರನೇ ಒಂದು ಎಕ್ಸ್ಟ್ರಾಡಿನರಿ ಕತೆನ ಮಾಡಿಕ್ಕಿದೀನಿ ಬಾಸ್ ತುಂಬಾ ದಿವಸಗಳಿಂದ. ಅದನ್ನ ನಿಮ್ಗೆ ಹೇಳ ಬಾಸ್? ಹೇಳ್ತೀನಿ ಬಾಸ್. ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ, ಅವನೇ ನಮ್ ಕಥೆಯ ಪ್ರಥಮ ನಾಯಕ. ಈ ಕಡೆ ಮಂಡ್ಯ ಕರಿಯ ಅಂತ ಒಬ್ನ ಎಂಟ್ರಿ ಕೊಟ್ಟ, ಅವನೇ ನಮ್ ಕಥೆಯ ಎರಡನೇ ನಾಯಕ. ಇವ್ರಿಬ್ರು ಸೆಂಟ್ರಲ್ಲಿ ಶಾಸ್ತ್ರಿ ಅನ್ನೋನು ತೆಂಗಿಗಾಗಿ ಸುಂಟ್ರುಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್. ಇತ್ತ ಕಡೆ ಮೆಜೆಸ್ಟಿಕ್ ಇಂದ ದತ್ತ, ಅತ್ತ ಕಡೆ ಗಲಾಸಿಪಾಳ್ಯದಿಂದ ಸ್ವಾಮಿ, ಜೊತೆ ಜೊತೆಯಲ್ಲಿ ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲೋ. ಒಂದು ಕತ್ತಿನ ಒಬ್ಬೊಬ್ಬ ಹೇಳ್ದ, ನನ್ನ ಮಗ ನೀನು 12 ಕತ್ತಿನ 12 ತರ ಹೇಳ್ತಿಯಲ್ಲೇ. ಮಕ್ಕಳಲ್ಲೇ ನನಗಿನ್ಯಾವ ಕತ್ತಿನೂ ಬೇಡ, ಬೇಡರ ಕಣಪ್ಪ. ಸಿನಿಮಾನೇ ಮತ್ತೆ ತೆಗಿತೀನಿ, ಜನ ನೋಡಕ್ಕಾಗದೆ ಕಣ್ಣು ಗುಡ್ಡೆ ಕಿತ್ಕೊಂಡ್ಬಿಡ್ಬೇಕು.